안녕하세요 ಎವ್ರಿವನ್. ಇವತ್ತು ನಾವು ಒಂದು ನ್ಯೂ ಡ್ರಾಮಾನ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅದು ಬೇರೆ ಯಾವುದೂ ಅಲ್ಲ, ಎಡ್ ಓವರ್ ಹಿಲ್ ಅನ್ನುವಂತಹ ಒಂದು ಆನ್ ಗೋಯಿಂಗ್ ಡ್ರಾಮಾ. ಇದೊಂದು ಫ್ಯಾಂಟಸಿಕ್ ಆ್ಯಂಡ್ ರೊಮ್ಯಾನ್ಸ್ ಮತ್ತು ಕಾಮಿಡಿ ಜೊತೆಗೆ ಹಾರರ್ ಮತ್ತು ಒಂಥರ ಕ್ಯೂಟ್ ಆಗಿರುವಂತಹ ಡ್ರಾಮಾ. ಸೊ ಲೆಟ್ಸ್ ಸ್ಟಾರ್ಟ್ ದ ಡ್ರಾಮಾ. ಓಪನಿಂಗ್ ಸೀನಲ್ಲಿ ಒಂದು ಅಜ್ಜಿಯಲ್ಲಿ ನಿಂತಿರುವಂಗೆ ತೋರಿಸ್ತಾರೆ. ಜೊತೆಗೆ ಅವ್ರ ಸುತ್ತಮುತ್ತಲೂ ಸಹ ಕೆಲವೊಂದು ಜನ ನಿಂತಿರ್ತಾರೆ. ಅವರೆಲ್ಲ ಒಂದು ರೂಮರ್ಸ್ ಥರ ಮಾತಾಡ್ಕೊಳ್ತಿರ್ತಾರೆ. ಇವರು 3 ಜನರೇಷನ್ನೂ ಸಹ ದೆವ್ವಗಳನ್ನೆಲ್ಲ ಓಡಿಸ್ಕೊಳ್ತಾ ಬಂದಿದ್ದಾರೆ ಅಂತ ಮಾತಾಡ್ತಿದ್ದಂತಹ ಟೈಮಲ್ಲಿ ಅಜ್ಜಿ ಬಂದು ಅವ್ರಿಗೆಲ್ಲ ದೂರ ಹೋಗಿ ಇಲ್ಲಿ ದೆವ್ವ ಇದೆ ಅಂತಲೂ ಸಹ ನಿಮಗೆ ಭಯನೇ ಇಲ್ಲದೆ ನಿಂತಿದ್ದೀರಲ್ಲ ಅನ್ನೋ ಹಾಗೆ ಅಜ್ಜಿ ಅಂತಾರೆ. ನೋಡಿದ್ರೆ ಅಲ್ಲಿ ಒಂದು ಹುಡುಗಂಗೆ ದೆವ್ವ ಹಿಡ್ತಿದೆ. ಅವನ್ನ ಒಂದು ಮಂಚದ ರೀತಿಯಲ್ಲಿ ಅಲ್ಲಿ ಮಣಗಿಸಿರ್ತಾರೆ. ಮತ್ತು ಅಲ್ಲಿರೋ ಜನ ಎಲ್ಲ ಅವನ್ನ ನೋಡಿ ಇವಳು ಮನುಷ್ಯನ ಅಥವಾ ದೆವ್ವನ ಅನ್ನೋದೇ ಗೊತ್ತಾಗ್ತಾನೇ ಇಲ್ಲ ಅಂತ ಹೇಳ್ತಿದ್ದಂತಹ ಟೈಮಲ್ಲೇ ನಮ್ಮ ಹೀರೋಯಿನ್ ಅವ್ರು ತೋರಿಸ್ತಾರೆ. ಅವರು ಕ್ಯೂಟಾಗಿ ತಿರುಗಿ ಅಲ್ಲಿರುವಂತಹ ಜನನೆಲ್ಲ ನೋಡಿ, ಇವತ್ತು ಮೋಸ್ಟ್ಲಿ ಇಲ್ಲಿ ತುಂಬ ಜನ ಬಂದಿದ್ದೀರಾ ಅನಿಸುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಮುಂದೆ ಇರುವಂತಹ ದೆವ್ವನ ನೋಡಿ ಅದ್ರದ್ದು ಫುಲ್ ಇನ್ಫಾರ್ಮೇಷನ್ಸ್ ಎಲ್ಲನೂ ಹೀರೋಯಿನ್ ಹೇಳಿದ ಮೇಲೆ ಅವರು ದೆವ್ವನ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಮ್ಯೂಸಿಕ್ಸ್ನೆಲ್ಲ ಆಗುತ್ತೆ. ನಮ್ಮ ಹೀರೋಯಿನು ಅದಕ್ಕೆ ಡ್ಯಾನ್ಸ್ ಆಡಿಕೊಂಡು ಹೋಲ್ ಡೇ ಡ್ಯಾನ್ಸ್ ಆಡಿಕೊಂಡು ಜೊತೆಗೆ ಮಂತ್ರನೆಲ್ಲ ಹೇಳ್ಕೊಂಡು ಬರ್ತಾ ಇರ್ತಾರೆ. ಹೋಲ್ ಡೇನೂ ಸಹ ಆಗೋಗಿ ನೈಟೂ ಸಹ ಆಗಿ ಮಾರ್ನಿಂಗೂ ಸಹ ಅವರು ದೆವ್ವನೇ ಓಡಿಸ್ತಾ ಇರ್ತಾರೆ. ಆಮೇಲೆ ಕಣ್ಬಿಟ್ಬಿಟ್ಟು ಹೇಳ್ತಾರೆ, ನಾನು ಎಲ್ಲನೂ ಸಹ ಇವಾಗ ಓಡಿಸಾಯ್ತು, ಇವಾಗ ನಿನ್ನನ್ನು ಕರ್ಕೋಕ್ಕೆ ಜನ ಬರ್ತಾರೆ, ಇವಾಗ ನೀನು ಮುಚ್ಕೊಂಡು ಸುಮ್ಮನೆ ಹೊಂಟೋಗ್ಬಿಡ್ಬೇಕು ಅಂತ ದೆವ್ವನ ನೋಡಿ ಹೇಳ್ತಿದ್ದಾಗ ಆವಾಗ ಒಂದು ಅಲಾರಾಮ್ ಸೌಂಡ್ ಆಗುತ್ತೆ. ಅಲಾರಾಮ್ ಸೌಂಡ್ ಆದಾಗ ಅಜ್ಜಿ, ನಿಮ್ಗೆ ಇಲ್ಲಿ ಈ ಥರ ಅಲಾರಾಮ್ ಸೌಂಡ್ ಹಾಕಿದ್ದೀರಾ, ಇಲ್ಲೇನು ಆಟ ಆಡ್ತಿದ್ದೀರಾ ಅಂತ ಅಜ್ಜಿ ಹೇಳ್ತಿದ್ದಾಗ ಅದನ್ನು ಯಾರು ಅಂದನು ಆ ಅಲಾರಾಮ್ ಸೌಂಡ್ ಬರ್ತಾ ಇಲ್ಲ. ಆ ಸೌಂಡ್ ಬರ್ತಾ ಇರೋದು ನಮ್ಮ ಹೀರೋಯಿನ್ ವಾಚಿಂದ. ಸರಿ ಅಂದ್ಬಿಟ್ಟು ನಮ್ಮ ಹೀರೋಯಿನ್ ವಾಚ್ ನೋಡಿದ್ರೆ ಅದು 7:30 ಆಗಿಬಿಟ್ಟಿರ್ತದೆ. ಹೀರೋಯಿನು 7:30 ಆಗಿಬಿಟ್ಟಿದೆ, ನನಗೆ ಬರೀ 10 ನಿಮಿಷ ಐತೆ ಅಂತ ಅಂದ್ಬಿಟ್ಟು ಅಜ್ಜಿ ನೋಡಿ, ಅಜ್ಜಿ ಈಗಾಗಲೇ 7:30 ಆಗ್ಬಿಟ್ಟೈತೆ ಅಂತ ಹೇಳಿದಾಗ ಅಜ್ಜಿ, ಅಮ್ಮ ತಾಯಿ ನೀನು ದಯವಿಟ್ಟು ದೆವ್ವ ಓಡಿಸಮ್ಮ ಅಂತ ಅಜ್ಜಿ ಅಂತಾರೆ. ಸರಿ ಅಂದ್ಬಿಟ್ಟು ಹೀರೋಯಿನು ದೆವ್ವನ ನೋಡಿ ಕ್ಯೂಟಾಗಿ ಡ್ಯಾನ್ಸ್ ಆಡಿಕೊಂಡು, ನೀನು ಮುಚ್ಕೊಂಡು ಸುಮ್ಮನೆ ಹೊಂಟೋಗ್ಬಿಡು, ನನಗಿನ್ನು 10 ನಿಮಿಷ ಐತೆ ಅಂತ ಹೇಳ್ಕೊಂಡು ಹೀರೋಯಿನು ಅವ್ರ ಕೈ ಇಟ್ಕೊಂಡು ಅದನ್ನು ಹೋಗು ಅಂತ ಅವ್ರು ಮಂತ್ರ ಹೇಳ್ತಿದ್ದಾಗ ಆ ದೆವ್ವ ನಾನು ಹೋಗೋದೇ ಇಲ್ಲ ಅಂತ ಹೇಳಿ ನಮ್ಮ ಹೀರೋಯಿನ್ ಡ್ರೆಸ್ ಇದೆಯಲ್ಲ ಅದನ್ನು ಹಿಡ್ಕೊಂಡು ಎಳೆದಾಗ ನಮ್ಮ ಹೀರೋಯಿನ್ ಏನೋ ಒಂದು ವೈಟ್ ಕಲರ್ ಡ್ರೆಸ್ ಹಾಕಿರ್ತಾರೆ, ಅದು ಆರ್ಕೊಂಡು ಹೋಗ್ಬಿಡುತ್ತೆ. ನೋಡಿದ್ರೆ ನಮ್ಮ ಹೀರೋಯಿನ್ ಬಂದು ಒಂದು ಸ್ಕೂಲ್ ಸ್ಟೂಡೆಂಟ್ ಅನಿಸುತ್ತೆ. ಅವ್ರು ಯೂನಿಫಾರ್ಮ್ ಹಾಕ್ಕೊಂಡಿರ್ತಾರೆ. ಅವ್ರ ಯೂನಿಫಾರ್ಮಲ್ಲಿ ಅವ್ರ ನೇಮ್ ಹಾಕಿರುವಂತಹ ಒಂದು ಬ್ಯಾಚ್ ಸಹ ಇರ್ತದೆ. ಅದನ್ನೆಲ್ಲ ನೋಡ್ಬಿಟ್ಟು ಶಾಕ್ ಆಗಿ ಇವಳು ಒಂದು ಸ್ಕೂಲ್ ಸ್ಟೂಡೆಂಟ ಅನ್ನೋವಾಗ ಎಲ್ಲರೂ ಶಾಕಲ್ಲಿ ನೋಡ್ತಾ ಇರ್ತಾರೆ. ಅದಕ್ಕೆ ಹೀರೋಯಿನು, ನಿನಗೆ ಇನ್ನು ನಾನು 5 ನಿಮಿಷ ಟೈಮ್ ಕೊಡೋದು, ದಯವಿಟ್ಟು ನೀನು ಇಲ್ಲಿಂದ ಹೊಂಟೋಗು ಅಂತ ದೆವ್ವ ನೋಡಿ ಹೇಳ್ತಾರೆ. ಆ ದೆವ್ವ ಹಠ ಮಾಡ್ತಾರೆ, ನಾನು ಇಲ್ಲಿಂದ ಹೋಗೋದೇ ಇಲ್ಲ ಅನ್ನೋ ಹಾಗೆ ಹಠ ಮಾಡ್ತಿದ್ದಾಗ ಹೀರೋಯಿನು, ಅಯ್ಯೋ ನನಗೆ ಟೈಮ್ ಆಗೋಯ್ತು, ಲೇಟ್ ಆಯಿತು ಅಂತ ಹೇಳಿ ಅವ್ರು ಕಿರ್ಚ್ಕೊಳ್ತಾ ಇರ್ತಾರೆ. ಸರಿ ಅಂದ್ಬಿಟ್ಟು ಆ ಸೀನ್ನ ಕಟ್ ಮಾಡಿ ನಮ್ಮ ಹೀರೋಯಿನ್ನ ತೋರಿಸ್ತಾರೆ. ಅವರು ಬಸ್ ಕ್ಯಾಚ್ ಮಾಡೋಣ ಅಂದ್ಕೊಂಡು ಅವರು ಬಸ್ಗೋಸ್ಕರ ಓಡೋಗ್ತಾ ಇದ್ದಂತಹ ಟೈಮಲ್ಲಿ ಆ ಬಸ್ನ ಅವ್ರ ಕೈಯಲ್ಲಿ ಕ್ಯಾಚ್ ಮಾಡೋಕ್ಕಾಗಲ್ಲ. ಸರಿ ಅಂದ್ಬಿಟ್ಟು ಅಲ್ಲೊಂದು ಬೈಸೈಕಲ್ ಇರುತ್ತೆ. ಸೈಕಲ್ನ ಹತ್ಕೊಂಡು ಅವರು ಅದನ್ನು ಓಡಿಸ್ಕೊಂಡು ಅವ್ರು ಸ್ಕೂಲ್ಗೆ ಹೋಗ್ಬಿಟ್ಟು ನೋಡಿದ್ರೆ ಅಲ್ಲಿ ಗೇಟ್ ಏನಿದೆ ಅದು ಲಾಕ್ ಆಗಿರುತ್ತೆ. ಹಾಗಾಗಿ ಅವರು ಅದೇನು ಗೋಡೆ ಏನಿದೆ ಅದನ್ನು ಆಡ್ಕೊಂಡು ಅಲ್ಲಿಂದ ಜಂಪ್ ಮಾಡಿ ಹೋಗೋಣ ಅಂದ್ಬಿಟ್ಟು ಸರಿ ಅಂತ ಜಂಪ್ ಮಾಡ್ತಿದ್ದಂತಹ ಟೈಮಲ್ಲೇ ಅಲ್ಲಿ ಕೆಳಗಡೆ ಅವ್ರ ಫ್ರೆಂಡ್ ಏನೋ ಇರಬೇಕನ್ಸುತ್ತೆ. ಅವ್ರು ಕರೆಕ್ಟಾಗಿ ಹೀರೋಯಿನ್ನ ಕ್ಯಾಚ್ ಮಾಡಿಕೊಂಡು, ಅದಕ್ಕೆ ಹೀರೋಯಿನು ನೀನು ಯಾಕೆ ಇಲ್ಲಿದ್ಯಾ ಕ್ಲಾಸ್ ರೂಮ್ಗೆ ಹೋಗ್ದೇನೆ ಅಂತ ಅಂದಾಗ ಅವನು ನಾನು ನಿನಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ ಅಂತ ಅಂದಾಗ ಹೀರೋಯಿನ್ ಹೇ ಅನ್ನೋ ಹಾಗೆ ಫೇಸ್ ರಿಯಾಕ್ಷನ್ ಕೊಟ್ಕೊಂಡು ಸರಿ ಅಂದ್ಬಿಟ್ಟು ಅವ್ರು ಕ್ಲಾಸ್ ರೂಮ್ಗೆ ಹೋಗೋಣ ಅಂದ್ಬಿಟ್ಟು ಇಬ್ಬರೂ ಹೊರಡ್ತಾರೆ. ಹೋಗ್ತಿದ್ದಾಗ ಅಲ್ಲಿ ಕಾರಿಡಾರಲ್ಲಿ ಹೋಗುವಾಗ ಎಷ್ಟೊಂದು ಜನ ಗ್ರೂಪ್ ಆಫ್ ಗರ್ಲ್ಸ್ ಏನಿದೆ ಅವರೆಲ್ಲ ಬಂದು ಆ ಹುಡುಗನ ಸುತ್ತ ಬರ್ತಾರೆ. ಅದಕ್ಕೆ ಹೀರೋಯಿನು ಏನು ಬೇಜಾರು ಮಾಡ್ಕೊಳ್ತೇನೆ ಸರಿ ಅಂದ್ಬಿಟ್ಟು ಅವರು ಕ್ಲಾಸ್ ರೂಮ್ಗೆ ಹೋಗೋಣ ಅಂತ ಹೋಗ್ತಿದ್ದಾಗ ಆ ಹುಡುಗಿರು ಅದೇನೋ ಅವ್ನ ಫ್ರೆಂಡ್ ಏನಿದ್ದಾರೆ ಆ ಹುಡುಗನ ಮಾತ್ರನೇ ಕ್ಲಾಸ್ ರೂಮ್ಗೆ ಕರ್ಕೊಂಡು ನಮ್ಮ ಹೀರೋಯಿನನ್ನು ಈಚೆನ ಇಟ್ಟು ಲಾಕ್ ಮಾಡ್ತಾರೆ. ನಮ್ಮ ಹೀರೋಯಿನು, ಅಯ್ಯೋ ಇದೆಲ್ಲ ಏನು, ನಾವು ಯಾಕೆ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಕು, ನಾವೇನು ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಎಕ್ಸಾಮ್ಗೋಸ್ಕರ ಬಂದಿದ್ದೀವಿ, ಸೊ ಬಿಟ್ಟಾಕು ಅಂತ ಅಂದ್ಬಿಟ್ಟು ಎಲ್ಲನೂ ನಾವು ಖುಷಿಯಾಗಿ ಹ್ಯಾಂಡಲ್ ಮಾಡಬೇಕು ಅಂದ್ಕೊಂಡು ಸರಿ ಅಂದ್ಬಿಟ್ಟು ಅವ್ರು ಎಕ್ಸಾಮ್ ಹಾಲ್ ಒಳಗಡೆ ಹೋಗಿ ಎಕ್ಸಾಮ್ನ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಎಕ್ಸಾಮ್ ಹಾಲಲ್ಲಿ ನಮ್ಮ ಹೀರೋಯಿನು ಎಕ್ಸಾಮ್ ಪೇಪರ್ ನೋಡಿದ ತಕ್ಷಣ ತಲೆ ಮೇಲೆ ಕೈ ಇಟ್ಕೊಂಡು, ಅಯ್ಯೋ ನನಗೇನು ಗೊತ್ತಿಲ್ವಲ್ಲ ಆನ್ಸರು ಅಂತ ಅಂದ್ಕೊಂಡು ಏನೋ ಒಂದು ಅಂತ ತಪ್ಪಾಗಲ್ಲ ಅದಕ್ಕೆ ಆನ್ಸರ್ಸ್ನ ಬರೆದು ಕ್ವಶನ್ ಪೇಪರ್ ಆನ್ಸರ್ ಶೀಟ್ನ ಕೊಟ್ಬಿಡ್ತಾರೆ. ಅದಾದ್ಮೇಲೆ ಅವ್ನ ಫ್ರೆಂಡು ಜಿಯೋನ್, ಅದೇ ಆಗಲಿ ಫ್ರೆಂಡ್ ಒಂದು ಹುಡುಗ ಬಂದಲ್ಲ ಅವ್ನು ಬರ್ತಾನೆ, ಅವನ ಹೆಸರು ಜಿಯೋನ್ ಅಂತ. ಅವ್ನು
ಅವ್ನು ಬಂದ್ಬಿಟ್ಟು ಯಾಕೆ ನೀನು ನಿನಗೆ ನೋವು ಕೊಟ್ಕೊಳ್ತಾ ಇದೆಯಾ ಅಂತ ಅಂದಾಗ, ನಾನು ಈ ಥರ ಎಕ್ಸಾಮ್ ಬರೆದ್ರೆ ನಾನು ಕಾಲೇಜಿಗೆ ಹೋಗೋಕ್ಕೆ ಆಗಲ್ಲ, ನನ್ನ ಡ್ರೀಮ್ ಕಾಲೇಜಿಗೆ ಅನ್ನೋ ಹಾಗೆ ಹೀರೋಯಿನ್ ಅಂತಾರೆ. ಅದಕ್ಕೆ ಜಿಯೋನ್ ಅಂತಾನೆ, ಹೌದು ನೀನು ತೆಗೆಯುವಂತಹ ಗ್ರೇಡ್ಗೆ ನೀನು ಮಿಡಲ್ ಸ್ಕೂಲ್ ಅಥವಾ ಎಲಿಮೆಂಟ್ರಿ ಸ್ಕೂಲ್ಗೂ ಸಹ ಹೋಗ್ಬೋದು ಅಷ್ಟೇ ಅಂತ ಅದಕ್ಕೆ ಹೌದು ಅಂತ ಅಂದು ನಮ್ಮ ಹೀರೋಯಿನ್ ಅವ್ರ ಫೋನ್ನ ತೆಗೆದ್ಬಿಟ್ಟು ಅವ್ರ ಅಜ್ಜಿಗೆ ಒಂದು ಮೆಸೇಜ್ ಹಾಕ್ತಾರೆ. ಅಜ್ಜಿ ನಾನಿವತ್ತು ನೈಟು ಕೆಲ್ಸಕ್ಕೆ ಬರಲ್ಲ, ನಾನಿವತ್ತು ಓದ್ತೀನಿ ಅಂತ ಹಾಗೆ ಅವರು ಅಜ್ಜಿಗೆ ಮೆಸೇಜ್ನ ಹಾಕ್ತಾರೆ. ಅಜ್ಜಿನೂ ಈ ಹುಡುಗಿ ಏನಪ್ಪ ಮಾಡಕ್ಕೆ ಹೋಯ್ತೈತೆ ಅಂತ ಅನ್ಕೊಳ್ತಾ ಇದ್ದಾಗ ಅವರಿಂದ ಯಾವುದೋ ಒಂದು ಹುಡುಗಿ ಯಾವುದೋ ಒಬ್ಬರು ಚಾಕ್ ಇಟ್ಕೊಂಡು ನಿಂತಿರ್ತಾರೆ. ಆ ಸೀನ ಕಟ್ ಮಾಡಿದ್ರೆ ನಮ್ಮ ಹೀರೋಯಿನ್ನ ತೋರಿಸ್ತಾರೆ. ನಮ್ಮ ಹೀರೋಯಿನ್ ಕ್ಲಾಸ್ ರೂಮಲ್ಲಿ ನಿದ್ದೆ ಮಾಡ್ತಿರ್ತಾರೆ. ಅವ್ರ ಪಕ್ಕ ಅವ್ರ ಫ್ರೆಂಡ್ ಜಿಯೋನ್ ಇರ್ತಾರೆ. ಮತ್ತು ಮುಂದೆ ಒಂದು ಹುಡುಗ ಇರ್ತಾರೆ ಸ್ಪೆಕ್ಸ್ ಹಾಕೊಂಡು. ಮೋಸ್ಟ್ಲಿ ಅವ್ನಿಗೆ ವಾಶ್ರೂಮ್ಗೆ ಅರ್ಜೆಂಟ್ ಆಗಿರುತ್ತೆ ಅನ್ಸುತ್ತೆ. ಸರಿ ಅಂದ್ಬಿಟ್ಟು ಅವ್ನು ವಾಶ್ರೂಮ್ಗೆ ಹೋಗಿರ್ತಾನೆ. ವಾಶ್ರೂಮ್ ಹೋದಾಗ ಅವ್ನ ಮುಖಕ್ಕೆ ಮತ್ತು ಅವ್ನ ಶೋಲ್ಡರ್ ಮತ್ತು ಅವನ ತಲೆ ಎಲ್ಲ ಕಡೆನೂ ನೀರು ಸೋರ್ತಾ ಇರ್ತಾರೆ. ಸರಿ ಅಂದ್ಬಿಟ್ಟು ಅವ್ನು ಏನು ಅಂತ ಮೇಲೆ ಎದ್ದು ನೋಡಿದಾಗ ದೆವ್ವ ಇರುತ್ತೆ. ಈ ಕಡೆ ಸೀನಲ್ಲಿ ನಮ್ಮ ಹೀರೋಯಿನ್ ನಿದ್ದೆ ಮಾಡ್ತಿರ್ತಾರಲ್ಲ, ಅವ್ರ ಕನಸಲ್ಲಿ ಒಂದು ಚಿಕ್ಕ ಹುಡುಗಿ ಒಂದು ಗೊಂಬೆನ ನಮ್ಮ ಹೀರೋಯಿನ್ಗೆ ತೋರಿಸ್ತಾ ಇರ್ತಾರೆ. ಆ ಗೊಂಬೆ ಬಂದು ಉಲ್ಟಾ ಇರ್ತದೆ. ಸೊ ಅದಕ್ಕೆ ಹೀರೋಯಿನು ಈ ರೀತಿ ಈ ಗೊಂಬೆ ಇರೋಂಗಿಲ್ಲ ಅಂತ ಅಂದ್ಬಿಟ್ಟು ಅದನ್ನ ಸ್ಟ್ರೈಟ್ ಮಾಡಿ ಹೇಳ್ತಾರೆ. ಅದಕ್ಕೆ ಆ ಚಿಕ್ಕ ಹುಡುಗಿ ಇಲ್ವೇ ಇಲ್ಲ, ಈ ಗೊಂಬೆ ಈಗೇನೆ ಬರುತ್ತೆ ಅಂತ ಹೇಳಿ ಇದು ಮಾಡ್ತಿದ್ದಂತಹ ಟೈಮಲ್ಲಿ ಆ ಹುಡುಗ ಬಂದ್ಬಿಟ್ಟು ನಾನು ವಾಶ್ರೂಮಲ್ಲಿ ದೆವ್ವ ನೋಡಿದೆ ಅಂತ ಹೇಳ್ಕೊಂಡು ಬಡ್ಕೊಳ್ತಾ ಇರ್ತಾನೆ. ಅದಕ್ಕೆ ಅಲ್ಲಿರುವಂತಹ ಕ್ಲಾಸ್ ರೂಮರ್ಸ್ ಯಾವ ಮೆಂಬರ್ಸು ಅವ್ನ ಮಾತಿಗೆ ತಲೆನೇ ಕೆಡಿಸ್ಕೊಳ್ದೇನೆ ಕ್ಯಾಶುವಲ್ ಆಗಿ ಬಿಟ್ಬಿಡ್ತಾರೆ. ಮತ್ತು ಜಿಯೋನನ್ನು ಸಹ ಸೂಪರ್ ಅನ್ನೋ ಹಾಗೆ ಆ್ಯಕ್ಷನ್ನ ತೋರಿಸ್ಕೊಂಡು ಅವನನ್ನು ಸುಮ್ಮನೆ ಆಗ್ಬಿಡ್ತಾನೆ. ಅದಕ್ಕೆ ಹೀರೋನು ಅಯ್ಯೋ ಯಾರಪ್ಪ ಇವನು, ನನ್ನ ಕನ್ಸಿಗೂ ಇದಕ್ಕೂ ಏನೋ ಶಿಂಕ್ ಆಯ್ತಾ ಅನ್ನೋ ಹಾಗೆ ಹೇಳ್ಕೊಂಡು ಸರಿ ಅಂದ್ಬಿಟ್ಟು ಅವರು ಕ್ಲಾಸ್ ರೂಮ್ನ ಈಚೆ ಇಬ್ಬರು ಒಟ್ಟಿಗೆ ಬರ್ತಾ ಇರ್ತಾರೆ. ಜಿಯೋನು ಸರಿ ಬಾಯ್ ಅಂತ ಅಂದ್ಬಿಟ್ಟು ಅವನವ್ರ ಮನೆಗೆ ಸೈಡ್ಗೆ ಹೋಗ್ತಾ ಇರ್ತಾರೆ. ಹೀರೋಯಿನ್ ನಡ್ಕೊಂಡು ಬರ್ತಾರಂತಹ ಟೈಮಲ್ಲಿ ಅಲ್ಲಿ ಒಂದು ಬಾಣಲಿ ಥರ ಇರುವಂತಹ ಒಂದು ದೆವ್ವ ಇರ್ತದೆ. ಅದಕ್ಕೆ ಹೀರೋಯಿನ್ ನೋಡ್ಬಿಟ್ಟು ಸ್ವಲ್ಪ ದಿವಸ ತಡಿ, ನಾನೇನ ಆದಷ್ಟು ಬೇಗನೆ ನಿನ್ನ ಕಳಿಸ್ಕೊಳ್ತೀನಿ ಅಂದ್ಕೊಂಡು ಅವ್ರ ಮನೆ ಕಡೆಗೆ ಹೋಗ್ತಾ ಇರ್ತಾರೆ. ಸರಿ ಅಂದ್ಬಿಟ್ಟು ನಮ್ಮ ಹೀರೋಯಿನು ಸಹ ನಡ್ಕೊಂಡು ಬರ್ತಾರೆ ಅಂತ ಕೊನೆಗೆ ಅವ್ರ ಮನೆ ಹತ್ರ ಬಂದ್ಬಿಡ್ತಾರೆ. ಮನೆ ಹತ್ರ ಬಂದು ನೋಡಿದಾಗ ಅಲ್ಲಿ ತುಂಬ ಜನ ನಮ್ಮ ಹೀರೋಯಿನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ನಮ್ಮ ಹೀರೋಯಿನು ಅವರೆಲ್ಲ ಕಣ್ಣು ಮುಚ್ಚಿಸ್ಬಿಟ್ಟು ಹೋಗ್ಬೇಕಲ್ವ, ಹಾಗಾಗಿ ಅಲ್ಲಿರುವಂತಹ ಗಿಡ ಇರುತ್ತಲ್ಲ ಅಲ್ಲಿಂದ ಅವ್ರು ಜಂಪ್ ಮಾಡಿಕೊಂಡು ಅವ್ರ ಮನೆ ಒಳಗಡೆ ಹೊಂಟೋಗ್ತಾರೆ. ಮನೆ ಒಳಗೆ ಹೋದ್ರೆ ಅವ್ರ ಒಂದು ಲೇಡಿ ಚಾಕ್ ಹಿಡ್ಕೊಂಡು ನಮ್ಮ ಹೀರೋಯಿನ್ಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ. ಆ ಲೇಡಿ ಬಂದು ಯಾಕೆ ಇಷ್ಟು ಲೇಟು ಅಂತ, ಅದಕ್ಕೆ ಹೀರೋಯಿನು ಸ್ವಲ್ಪ ಸ್ಕೂಲಲ್ಲಿ ಕ್ಲಾಸ್ ಇತ್ತು ಅಂತ ಅದಕ್ಕೆ ಅವರು ನಾನು ನಿನ್ನ ಹತ್ರ ಒಳ್ಳೆ ವಿಷಯಗಳು ಮಾತ್ರನೇ ನಿನ್ನ ಬಾಯಿಂದ ಬರಬೇಕು ಅಂತ ಅಂದಾಗ ಹೀರೋಯಿನು ಅದಕ್ಕೆ ನಮ್ಮ ಹೀರೋಯಿನು ಸುಮ್ಮನೆ ಆಗೋಯ್ತಾರೆ. ಅದಕ್ಕೆ ಆ ಲೇಡಿ ಆಗ ನಾನು ಕೇಳುವಂತಹ ಕ್ವಶನ್ಸ್ಗೆ ನೀನು ಆನ್ಸರ್ ಕೊಡಲ್ಲ ಅಂತ ಅನ್ಕೋತೀನಿ ಅಂತ ಅಂದಾಗ ಹೀರೋಯಿನು ಅಮ್ಮ ಪ್ಲೀಸ್ ಈ ರೀತಿ ಎಲ್ಲ ನನ್ನ ಎದುರಿಸ್ಬೇಡಿ ಅನ್ನೋ ಹಾಗೆ ನಮ್ಮ ಹೀರೋಯಿನ್ ಅಂತಾರೆ. ಅದಕ್ಕೆ ಲೇಡಿ ಅಂತಾರೆ ನೀನು ಮಾತ್ರ ಈ ಥರ ಮಾಡ್ಬೋದಾ, ಅಲ್ಲಿ ನಮಗೋಸ್ಕರ ಎಷ್ಟು ಕ್ಲೈಂಟ್ಸ್ ಎಲ್ಲ ನಮ್ಮನ್ನ ವೆಯ್ಟ್ ಮಾಡ್ತಿದ್ದಾರೆ, ಅವ್ರಿಗೆಲ್ಲ ನೀನು ಈ ರೀತಿ ಮೋಸ ಮಾಡ್ಬೋದಾ ಅಂತ ಅಂದಾಗ ಸಾರಿ ನನಗೆ ಗೊತ್ತು ನಾನು ಒಂದು ಮಂತ್ರವಾದಿ ಹುಡುಗಿ, ಬಟ್ ಆದರೆ ನನಗೆ ಆರ್ಡಿನರಿ ಪರ್ಸನ್ ಆಗಿರಬೇಕು ಅಂತ ಆಸೆ, ಪ್ಲೀಸ್ ನನ್ನ ಡ್ರೀಮ್ ಕಾಣೋದಕ್ಕಾದರೂ ಬಿಡಿ ಅಂತ ಹೀರೋಯಿನ್ ಅಂತ. ಅದಕ್ಕೆ ಆ ಲೇಡಿ ಸರಿ ಆಯಿತು, ಆದರೆ ನೀನು ಇನ್ನೊಂದು ಸರ್ತಿ ಈ ಥರ ಎಲ್ಲ ಯಾವ ಕ್ಲೈಂಟ್ಸ್ಗೂ ಮೋಸ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಹೀರೋಯಿನು ಬಂದಿರುವಂತಹ ಕ್ಲೈಂಟ್ಸ್ ಪ್ರತಿಯೊಬ್ಬರೂ ಸಹ ಮೀಟ್ ಮಾಡ್ತಾ ಇರ್ತಾರೆ. ಬಂದಿರುವಂತಹ ಕ್ಲೈಂಟ್ಸ್ ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ಅವ್ರ ಕಷ್ಟನೆಲ್ಲ ಹೇಳ್ಕೊಳ್ತಾ ಇರ್ತಾರೆ. ಒಬ್ಬರಂದು ನಾನು ಫಾರಿನ್ಗೆ ಹೋಗಬೇಕು, ನಮ್ಮ ರಿಲೇಷನ್ಶಿಪ್ ಬ್ರೇಕ್ ಆಯಿತು, ನಾನು ಚೆನ್ನಾಗಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಅವ್ರವ್ರ ಕಷ್ಟನೆಲ್ಲ ಹೇಳ್ಕೊಳ್ತಾ ಇರ್ತಾರೆ. ಅದಕ್ಕೆ ಹೀರೋಯಿನ್ ನಿಮಗೋಸ್ಕರನಾದ್ರೂ ನಾನಿದ್ದೀನಿ, ನೀವೆಲ್ಲ ಬಂದು ನನ್ನ ಹತ್ರ ಕಷ್ಟನೆಲ್ಲ ಹೇಳ್ಕೊಳ್ತಿದ್ದೀರಿ, ಬಟ್ ನಾನಾದರೂ ನನ್ನ ಕಷ್ಟನ ಯಾರ ಹತ್ರ ಹೇಳ್ಕೊಳ್ಳಿ ಅನ್ನೋ ಹಾಗೆ ಮನಸ್ಸಲ್ಲಿ ಮೈಂಡ್ ವಾಯ್ಸ್ನ ಮಾತಾಡ್ಕೊಳ್ತಾ ಇದೆ. ಆ ಟೈಮಲ್ಲಿ ಒಂದು ಲೇಡಿ ಬಂದ್ಬಿಟ್ಟು ನಮ್ಮ ಹೀರೋಯಿನ್ ಮುಂದೆ ಕುತ್ಕೊಂಡು ಅವ್ರ ಕೈ ಇಟ್ಕೊಂಡು ಅಳ್ತಾ ಇರ್ತಾರೆ. ಅದಕ್ಕೆ ಹೀರೋಯಿನ್ ಯಾಕೆ ಅಳ್ತಾ ಇದ್ದೀರಾ ಅಂತ ಕೇಳಿದಾಗ ನನ್ನ ರಿಲೇಷನ್ಶಿಪ್ ಬ್ರೇಕಪ್ ಆಗೋಯ್ತು ಅನ್ನೋ ಹಾಗೆ ಅಂತಾರೆ. ಅದಕ್ಕೆ ಹೀರೋಯಿನ್ ಯಾಕೆ ಅಂತ ಅಂದಾಗ ನನ್ನ ಹತ್ರ ಲುಕ್ ಇಲ್ಲ, ಚೆನ್ನಾಗಿಲ್ಲ ಅದರಿಂದನೇ ಅಂತ ಅಂದಾಗ ನಮ್ಮ ಹೀರೋಯಿನ್ಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಿಲ್ಲ. ಸೊ ಆಗ ನೆಕ್ಸ್ಟ್ ಡೇ ತೋರಿಸ್ತಾರೆ. ನೆಕ್ಸ್ಟ್ ಡೇ ಎಲ್ಲ ನಮ್ಮ ಹೀರೋಯಿನು ಅದನ್ನೇ ಥಿಂಕ್ ಮಾಡ್ತಾ ಇದ್ದಾರೆ, ಲುಕ್ ಇಲ್ಲ ಅಂದರೆ ಬ್ರೇಕಪ್ ಆಗುತ್ತಾ ಅನ್ನೋ ಹಾಗೆ ಅವ್ರು ಯೋಚನೆ ಮಾಡ್ತಾನೆ ಇರ್ತಾರೆ. ಆ ಟೈಮಲ್ಲಿ ಅವ್ರ ಫ್ರೆಂಡು ಜಿಯೋನ್ ಬರ್ತಾನೆ. ಜಿಯೋನ್ ಬಂದ್ಬಿಟ್ಟು ಏನು ಯೋಚನೆ ಮಾಡ್ತಾ ಇದೆಯಾ ಅಂತ ಅಂದಾಗ ಜಿಯೋನ್ ಬಂದ್ಬಿಟ್ಟು ಹೀರೋಯಿನ್ನ ಕೇಳ್ತಾರೆ, ಈಗ ನಿನ್ನ ಮುಂದೆ ಒಂದು ಹುಡುಗ ಬಂದ್ಬಿಟ್ಟು ಇರ್ತಾನೆ, ಅವನೊಬ್ಬ ಕಿಲ್ಲರಾಗೂ ಇರ್ತಾನೆ, ಜೊತೆಗೆ ಹ್ಯಾಂಡ್ಸಮ್ ಆಗೂ ಇರ್ತಾನೆ, ನೀನು ಅವನ್ನ ಚೂಸ್ ಮಾಡ್ತೀಯಾ ಅಂತ ಕೇಳ್ತಾರೆ. ಅದಕ್ಕೆ ಹೀರೋಯಿನು ಯೋಚನೆ ಮಾಡಿಬಿಟ್ಟು ಗೊತ್ತಿಲ್ಲ, ಬಟ್ ಆದರೆ ನನಗೆ ಯಾರಾದ್ರ ಮೇಲೆ ಕ್ರಶ್ ಆಗಬೇಕು ಅಂದರೆ ಅವ್ನು ಸ್ವಲ್ಪ ಲುಕ್ಕಾಗಿ ಹ್ಯಾಂಡ್ಸಮ್ ಆಗಿರಬೇಕು ಅಂತ ಜೊತೆಗೆ ನಾನು ಏನಾದರೂ ಒಬ್ಬಂಟಿಯಾಗಿದ್ದು ಅಳ್ತಿದ್ದಾಗಲ ಬಂದು ಅವನನ್ನು ಕಂಫರ್ಟ್ ಮಾಡಬೇಕು ಅಥವಾ
ನಾನು ಅವ್ರು ಅಳ್ತಾ ಇದ್ದಾಗ ನಾನು ಹೋಗಿ ಅವ್ರನ್ನ ಕಂಫರ್ಟ್ ಮಾಡಬೇಕು ಅಂತ ಅಂದಾಗ ಜಿಯೋನ್ ಅಲ್ಲಿ ಪಕ್ಕ ಇರ್ತಾನಲ್ಲ, ಅವನು ಆ ಹೀರೋಯಿನ್ ಪಕ್ಕ ಬಂದು ಕೂತ್ಕೊಂಡು, ಈಗ ನನ್ನ ನೋಡು, ನಾನು ಇವಾಗ ಒಬ್ಬಂಟಿಯಾಗಿದ್ದೀನಿ, ಜೊತೆಗೆ ಸ್ವಲ್ಪ ಬಿಟ್ಟರೆ ನಾನು ಸಹ ಹತ್ಬಿಡ್ತೀನಿ, ನಾನು ಹ್ಯಾಂಡ್ಸಮ್ ಆಗಿದ್ದೀನ ಅಂತ ಜಿಯೋನ್ ಕೇಳಿದಾಗ ಹೀರೋಯಿನು ಇಲ್ಲ ಅಂತ ಅಂದ್ಬಿಟ್ಟು ಅಲ್ಲಿಂದ ಎದ್ಬಿಟ್ಟು ಬಂದ್ಬಿಡ್ತಾರೆ. ಈ ಕಡೆ ಸೀನಲ್ಲಿ ಅವ್ರ ಅಮ್ಮನ ತೋರಿಸ್ತಾರೆ. ಅವ್ರ ಅಮ್ಮ ಬಂದು ನೋಡ್ತಾರೆ, ಇವತ್ತು ತುಂಬ ಕ್ಲೈಂಟ್ಸ್ ಎಲ್ಲ ಮನೆಗೆ ಬಂದಿದ್ದಾರೆ ಅಂತ ಅಂದ್ಕೊಂಡು ನಿಂತ್ಕೊಂಡು ನೋಡ್ತಿದ್ದಂತಹ ಟೈಮಲ್ಲೇ ಅಲ್ಲಿ ಒಬ್ಬ ಅಜ್ಜಿ ಬಂದು ಒಂದು ಹುಡುಗನ್ನ ಕರ್ಕೊಂಡು ಬಂದಿರ್ತಾರೆ. ಅದಕ್ಕೆ ಅಜ್ಜಿ ಕೇಳ್ತಾರೆ, ಇಲ್ಲಿ ಬಂದು ದೆವ್ವಗಳು ಓಡಿಸೋ ಮಂತ್ರವಾದಿ ಜಾಗನ ಅಂತ ಅಂದಾಗ ಅವರು ಹೌದು ಅಂತ ಅವ್ರ ಅಮ್ಮ ರಿಯಾಕ್ಟ್ ಮಾಡ್ತಾರೆ. ಸರಿ ಅಂದ್ಬಿಟ್ಟು ಅವರು ಆ ಕಡೆಯಿಂದ ಹೊಂಟೋಯ್ತಾರೆ. ನಮ್ಮ ಹೀರೋಯಿನು ಎಲ್ಲ ಕ್ಲೈಂಟ್ಸ್ನು ಮೀಟ್ ಮಾಡಿಬಿಟ್ಟು ಅವ್ರು ಸುಮ್ಮನೆ ಕೂತಿರ್ತಾರೆ. ಆ ಕೂತಿದಂತಹ ಟೈಮಲ್ಲಿ ಯಾರೋ ಬಂದ್ಬಿಟ್ಟು ಲಾಸ್ಟ್ ಒಂದು ಕಸ್ಟಮರ್ಸ್ ಇದ್ದಾರೆ ಅಂತ ಅಂದಾಗ ಸರಿ ಆಯಿತು ಬನ್ನಿ ಕಳಿಸಿ ಅಂತ ನಮ್ಮ ಹೀರೋಯಿನ್ ಅಂತ ಅವರು ಒಳಗೆ ಬರುವಂತಹ ಟೈಮಲ್ಲಿ ಒಂದು ಹುಡುಗ, ಹ್ಯಾಂಡ್ಸಮ್ ಆಗಿರುವಂತಹ ಹುಡುಗ ಬಂದು ಬರ್ತಾನೆ. ಅದು ನೋಡ್ಬಿಟ್ಟು ನಮ್ಮ ಹೀರೋಯಿನ್ ಫುಲ್ಲು ನಗುರ್ಗುಟ್ಕೊಂಡು ನೋಡ್ತಿರ್ತಾರೆ. ಅದು ಏನೋ ಅಂತಾರಲ್ಲ ವರ್ಡ್ ಫಸ್ಟ್ ಸೈಟ್ ಅಂತ, ಅದು ನಮ್ಮ ಹೀರೋಯಿನ್ಗೆ ಆಗ್ತಾ ಇರ್ತಾರೆ. ಅದಕ್ಕಿಂತ ಮುಂಚೆ ಆ ಕ್ಲೈಂಟ್ನ ಮೀಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಹೀರೋಯಿನು ಏನೋ ಒಂದು ವೆಬ್ ಸೀರೀಸ್ ಆ್ಯನಿಮಿ ಇದನ್ನ ನೋಡ್ತಾ ಇರ್ತಾರೆ. ಅದು ನೋಡ್ತಿದ್ದಾಗ ಕಣ್ಣು ಮೂಗು ಎಲ್ಲ ನೋಡ್ತಿದ್ದಾಗ ಅವ್ರಿಗೆ ಅದು ತುಂಬ ಇಷ್ಟ ಆಗ್ಬಿಡುತ್ತೆ. ಅದೇ ರೀತಿಯೇ ಈಗ ಬರ್ತದಂತಹ ಹುಡುಗನೂ ಇರ್ತಾನೆ. ಅವ್ನ ಕಣ್ಣು ನೋಡೋಕೆ ಅಷ್ಟು ಚೆನ್ನಾಗಿದೆ, ಮೂಗು ಶಾರ್ಪ್ ಆಗೈತೆ, ತುಟಿ ಅಷ್ಟು ಚೆನ್ನಾಗಿದೆ ಅನ್ನೋದನ್ನ ಅವ್ರ ಮನಸ್ಸಲ್ಲೇ ಅಂದ್ಕೊಂಡು ಅವನ್ನ ನೋಡ್ತಿದ್ದಂತಹ ಟೈಮಲ್ಲಿ ನೋಡಿದ್ರೆ ಆ ಹುಡುಗ ಉಲ್ಟಾ ರೀತಿ ಅವ್ನು ಬರ್ತಾ ಇರ್ತಾನೆ. ಅದನ್ನ ನೋಡ್ಬಿಟ್ಟು ನಮ್ಮ ಹೀರೋಯಿನು ಅವ್ರ ಕನಸಲ್ಲಿ ಬರ್ತಲ್ಲ ಅದು ನೆನಪಾಗುತ್ತೆ. ಸರಿ ಅಂದ್ಬಿಟ್ಟು ಅವರು ನೋಡ್ತಿದ್ದಂತಹ ಟೈಮಲ್ಲೇ ಅಜ್ಜಿನ ಬಂದ್ಬಿಟ್ಟು ನಮ್ಮ ಹುಡುಗ ಬಂದು ಏನೇ ಮಾಡಿದ್ರು ಅಪಶಕುನ ಥರ ಆಗ್ತೈತೆ, ಅವನು ತುಂಬಾ ಅವನು ಏನಂದ್ರೆ ಸಾಯೋ ರೀತಿ ಕಷ್ಟಗಳೆಲ್ಲ ಬರ್ತಾನೆ ಐತೆ, ಪ್ಲೀಸ್ ಅವನ್ನ ಕಾಪಾಡಿ ಅನ್ನೋ ರೀತಿ ಅಜ್ಜಿ ಕೇಳ್ತಾ ಇದ್ದಂತಹ ಟೈಮಲ್ಲಿ ನಮ್ಮ ಹೀರೋಯಿನು ಆ ಹೀರೋನೇ ನೋಡ್ತಾನೇ ಇರ್ತಾರೆ. ಅದಕ್ಕೆ ಹೀರೋಯಿನು ಸರಿ ಆಯಿತು. ಹೀರೋಯಿನು ನಮ್ಮ ಹೀರೋಗೆ ಒಂದು ಪ್ರಶ್ನೆನ ಕೇಳ್ತಾರೆ, ಇವಾಗ ನಿನ್ನ ಮುಂದೆ ಒಂದು ಹುಡುಗಿ ಕುತ್ಕೊಂಡು ಅಳ್ತಾ ಇರ್ತಾರೆ, ಆಗ ನೀನು ಏನು ಮಾಡ್ತೀಯ ಅಂತ ಅಂದಾಗ ನಾನು ಆ ಹುಡುಗಿ ಮುಂದೆ ಹೋಗ್ಬಿಟ್ಟು ನಿಂತ್ಕೊಳ್ತೀನಿ ಅಂತ ಹೀರೋ ಅಂತ. ಅದಕ್ಕೆ ಹೀರೋಯಿನು ಬರೀ ಹೋಗಿ ನಿಂತ್ಕೊಳ್ತೀಯ ಅಂದರೆ ಯಾವ ರೀತಿ ಕಂಫರ್ಟ್ ಏನೋ ಮಾಡ್ತೀಯ ಅಂತ ಕೇಳಿದಾಗ ಇಲ್ಲ ಆ ಥರ ಏನೂ ಮಾಡಲ್ಲ ಅಂತ ಅಂದಾಗ ಅದಕ್ಕೆ ಹೀರೋಯಿನ್ ಯಾಕೆ ಅನ್ನೋ ಪ್ರಶ್ನೆ ಹಾಕ್ತಾರೆ. ಅದಕ್ಕೆ ನಾನು ಇವಾಗ ಅವ್ರ ಹತ್ರ ಹೋಗ್ಬಿಟ್ಟು ಕಂಫರ್ಟ್ ಮಾಡಿದ್ರು ಅವ್ರೇನಾದ್ರೂ ನನಗೆ ಅದಕ್ಕೆ ಆನ್ಸರ್ ಮಾಡ್ತಾರೆ, ಯಾಕಂದರೆ ನಾನು ಥರ್ಡ್ ಪರ್ಸನ್. ಸೊ ಹಾಗಾಗಿ ಅವ್ರು ಅಳೋವರೆಗೂ ಅವ್ರ ಮುಂದೆನೇ ಇದ್ದು ಅವ್ರನ್ನ ಕಂಫರ್ಟ್ ಮಾಡಿ ಅದ ನಂತರ ಅವ್ರೇನಾದರೂ ನನಗೆ ಆನ್ಸರ್ ಕೊಟ್ಟಿದ ಮೇಲೆ ನಾನು ಅಲ್ಲಿಂದ ಹೋಗೋದು ಅನ್ನೋ ರೀತಿ ಅವ್ರಿಗೆ ಆನ್ಸರ್ ಕೊಡ್ತಾರೆ. ಅದನ್ನು ಕೇಳಿಸ್ಕೊಂಡು ನಮ್ಮ ಹೀರೋಯಿನ್ಗೆ ಖುಷಿಯಾಗಿ ಹಿಡ್ಕೊಳಕ್ಕೆ ಹೋಗ್ತಾ ಇದ್ದಂಗೆ ಟೈಮಲ್ಲಿ ನಮ್ಮ ಹೀರೋಯಿನ್ ಅಜ್ಜಿ ಕೈನ ಹಿಡ್ಕೊಂಡು ನಾನು ಇವ್ರನ್ನ ಕಾಪಾಡ್ತೀನಿ, ಇವ್ರಿಗೆ ಇವಾಗ 21 ದಿವಸ ಅಷ್ಟೇ ಟೈಮ್ ಇರೋದು, ನಾನು ಆದಷ್ಟು ನಾನು ಒಂದು 2-3 ವಾರ ಅವ್ರ ಜೊತೆ ಇದ್ದು ನಾನು ಅವ್ರನ್ನ ಕಾಪಾಡ್ತೀನಿ ಅನ್ನೋ ರೀತಿ ಹೇಳಿ ಅವ್ರನ್ನ ಕಳಿಸ್ಕೊಡ್ತಾರೆ. ಅವ್ರ ಅಮ್ಮ ಬಂದ್ಬಿಟ್ಟು ನಮ್ಮ ಹೀರೋಯಿನ್ಗೆ ಬೈತಾರೆ, ನೀನು ಯಾಕೆ ಅಂತಾರಲ್ಲ ಅಂತ್ಯ, ನಮಗೇನು ಆ ರೀತಿ ಎಲ್ಲ ಶಕ್ತಿ ಏನೂ ಇಲ್ಲ, ಒಬ್ಬರನ್ನ ಕಾಪಾಡೋವಷ್ಟು ಅಲ್ಲ, ನೀನು ಯಾಕೆ ಹಂಗಲ್ಲ ಅಂತ ಅಂದಾಗ ಅಮ್ಮ ಪ್ಲೀಸ್ ಪಾಪ ಅಲ್ವಾ ಅನ್ನೋ ರೀತಿ ನಮ್ಮ ಹೀರೋಯಿನ್ ಅಂತಾರೆ. ಅದಕ್ಕೆ ಇನ್ನೊಬ್ಬರು ಅಜ್ಜಿ ಇರ್ತಾರೆ, ಅವರು ಏನೋ ಇವರು ಅಪಶಕುನ ಥರ ಅಂದ್ಕೊಂಡು ಅವ್ರು ಹೋದ ತಕ್ಷಣ ಆ ಕಡೆಗೆ ನೀರು ಒಯ್ತಾರೆ. ಸರಿ ಅವ್ರ ಅಜ್ಜಿ ಅದೇ ಹೀರೋರ ಅಜ್ಜಿ ಇರ್ತಾರೆ, ಅವರು ನೀನು ತಲೆ ಕೆಡಿಸ್ಕೋಬೇಡ ಬಾಬಾ ಅಂತ ಅಂದ್ಬಿಟ್ಟು ಆ ಹುಡುಗನನ್ನು ಕರ್ಕೊಂಡು ಹೊಂಟೋಗ್ತಾರೆ. ಇದಕ್ಕೆ ಅವ್ರ ಅಮ್ಮ ಅಂತಾರೆ, ಲಾಸ್ಟ್ ಟೈಮೂ ಇದೇ ರೀತಿ ಯಾರೋ ಒಬ್ಬರು ಸೊಟ್ಟೆ ತಲೆ ಹೆಂಗೆ ಬಂದಿದ್ರಲ್ಲ ಅವ್ರನ್ನ ನೀನು ಕಾಪಾಡ್ತೀನಿ ಅಂತ ಅಂದ್ಬಿಟ್ಟು ಅವ್ರ ಜೊತೆನೇ ಇದ್ದು ಅವ್ರಿಗೋಸ್ಕರ ನೀನು ಹೆಲ್ಪ್ ಎಲ್ಲ ಮಾಡಿ ಇದು ಮಾಡಿದೆ. ಬಟ್ ನೀನು ಕೊನೆಗೆ ಏನು ಮಾಡಿದೆ, ನೀನು ಅವ್ರನ್ನ ಕೈ ಬಿಟ್ಟು ಅವ್ರು ಕೊನೆಗೆ ಸತ್ತೋದ್ರು. ಅವ್ರು ಹೆಂಗೆ ಸತ್ತೋದ್ರು, ನೀನು ಕೊಟ್ಟಿದ್ದಂತಹ ಕಾರಣ ಅವ್ರು ಮಿಸ್ ಮಾಡಿದಂತಹ ಕಾರಣದಿಂದ ಅದೇನು ಲಾರಿ ಬಂದವ್ರಿಗೆ ಹೊಡೆದವ್ರು ತೀರೋದ್ರಲ್ವ, ಅದರಿಂದ ನಿನಗೆ ಇದಕ್ಕೇ ಪ್ರಾಬ್ಲಮ್ ಆಗೋದು ನಿನ್ನ ಲೈಫಿಗೆ, ಹಾಗಾಗಿ ಯೋಚನೆ ಮಾಡಿ ಮಾಡು ಅಂತ ಅವ್ರಮ್ಮ ಅಂದಾಗ ಇಲ್ಲ ಅಮ್ಮ ನಾನು ಈ ಸತಿ ಕಾಪಾಡ್ತೀನಿ ಅನ್ನುವಾಗೆ ನಮ್ಮ ಹೀರೋಯಿನು ನಾನು ಅವಳನ್ನ ಫಸ್ಟ್ ಸೈಟಲ್ಲೇ ನಾನು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಹಾಗಾಗಿನೇ ನಾನು ಅವಳನ್ನ ಕಾಪಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಅಮ್ಮ ಅಂತ ಅಂತಿದ್ದಾಗ ಅವ್ರ ಅಮ್ಮಂಗೆ ಶಾಕ್ ಆಗಿ ಏನೋ ಅನ್ನೋವಾಗ ಅವರಮ್ಮ ಶಾಕಲ್ಲಿ ಇದು ಮಾಡ್ತಾರೆ. ಓಕೆ ಗೈಸ್, ಇವತ್ತಿಗೆ ನಾನು ಇಷ್ಟೇ ನಿಮಗೋಸ್ಕರ ನಾನು ಅಪ್ಲೋಡ್ ಮಾಡೋಕ್ಕಾಗೋದು. ನೆಕ್ಸ್ಟ್ ಎಪಿಸೋಡಲ್ಲಿ ನೆಕ್ಸ್ಟ್ ಫಸ್ಟ್ ಎಪಿಸೋಡ್ ಆ್ಯಂಡ್ ಪಾರ್ಟ್ 2 ಅಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಆ್ಯಂಡ್ ನಾನು ಇದೇ ರೀತಿಯಂತಹ ನಿಮಗೆ ಈ ಥರ ಡ್ರಾಮಾಸ್ ಕಂಟಿನ್ಯೂಸ್ ಬೇಕು ಅನ್ನೋ ಕನ್ನಡದಲ್ಲಿ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್. ಆ್ಯಂಡ್ ಏನಾದರೂ ಮಿಸ್ಟೇಕ್ಸ್ ಏನಾದರೆ ಪ್ಲೀಸ್ ನನ್ನ ಕಮೆಂಟ್ ಸೆಕ್ಷನಲ್ಲಿ ನಂಗೆ ಮೆನ್ಷನ್ ಮಾಡಿ. tada, ಬಾಯ್, ಅನ್ಯೋ.